ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಜೊತೆಲಿ ಏನು ಅಂತ ಹೇಳಿದ್ರೆ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಜಿಯೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ರೇಖಿ ವಿದ್ಯೆಯ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಎಸ್ ವೀಕ್ಷಕರೇ, ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನೀವು ಕರೆ ಮಾಡಬೇಕಾಗತ್ತೆ. ಇನ್ನು ಏಪ್ರಿಲ್ 21ನೇ ತಾರೀಕಿನಿಂದ ಕೇವಲ 4 ದಿನಗಳ ಆನ್ಲೈನ್ ಕ್ಲಾಸಸ್ನಲ್ಲಿ ರೇಖಿ ವಿದ್ಯೆಯನ್ನು ಗುರೂಜಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ರೇಖಿ ವಿದ್ಯೆ ಅಂದರೆ ಏನು, ಯಾರು ಕಲಿಬಹುದು, ಯಾಕೆ ಕಲಿಬೇಕು, ಇದರಿಂದ ಯಾವ ರೀತಿಯಾದಂಥ ಲಾಭಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ. ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಗೆ ನೀಡ್ತಾ ಹೋಗ್ತಾರೆ. ಇನ್ನು ರೇಖಿ ವಿದ್ಯೆಗೆ ನೀವು ಕೂಡ ಜಾಯಿನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿರುತ್ತೆ. ಇನ್ನು ರೇಖಿ ವಿದ್ಯೆ ಅಂದರೆ ಏನು ಅನ್ನೋದನ್ನು ಗುರುಜಿಯವರು ನಮಗೆ ಈಗ ತಿಳಿಸ್ಕೊಡ್ತಾರೆ. ಗುರುಗಳೇ, ಯಾಕೆ ಈ ತರಗತಿಗೆ ನಾವು ಸೇರಿಕೊಳ್ಬೇಕಾಗತ್ತೆ? ನಮ್ಮ ಜೀವನದಲ್ಲಿ ಇನ್ವಿಸಿಬಲ್ ರೇಸ್ ಅಂತ ನಾವು ಕರಿತೀವಿ. ರೇಸ್, RAYS, ರೇಸ್, RACE ಅಲ್ಲ, ಇನ್ವಿಸಿಬಲ್ ರೇಸ್ ಇರುತ್ತೆ. ಆ ಇನ್ವಿಸಿಬಲ್ ರೇಸ್ಗೆ ಕೆಲವು ಜಿಯೋಮೆಟ್ರಿಕ್ ಆಗಿರ್ತಕ್ಕಂಥ ಪದರಗಳಿರುತ್ತೆ, ಲೇಯರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸ್ಕಿನ್ಗೆ 7 ಲೇಯರ್ ಇರುತ್ತೆ, ಚರ್ಮಕ್ಕೆ 7 ಲೇಯರ್ ಇದೆ. ಎಷ್ಟು ಅದ್ಭುತವಾಗಿದೆ ನಮ್ಮ ದೇಹ ಅಂತಂದರೆ, ಸಪ್ತಚಕ್ರಗಳು, ಸಪ್ತ ಧಾತುಗಳು, ಸಪ್ತ ಚರ್ಮದ ಲೇಯರ್ಸ್ ಅಂತ ನಾವು ಕರಿತೀವಿ. ಈ ಒಂದು ಲೇಯರ್ಸು ಜಿಯೋಮೆಟ್ರಿಕ್ ಆಗಿ ಫಾರ್ಮ್ ಆಗಿರುತ್ತೆ. ಆ ಜಿಯೋಮೆಟ್ರಿ ಫಾರ್ಮ್ ಆಗಿದಾಗ ಇನ್ವಿಸಿಬಲ್ ರೇಸು ನಾವು ಗಾಳೀಲಿ ಕೊಡ್ತಕ್ಕಂಥದ್ದು, ಗಾಳಿಯಲ್ಲಿ ಕಳಿಸ್ತಕ್ಕಂಥದ್ದು ಇನ್ವಿಸಿಬಲ್. ಈ ರೇಖೆಯಲ್ಲಿ ಏನಾಗುತ್ತೆ, ಈ ಇನ್ವಿಸಿಬಲ್ ರೇಸ್ನ ನಾವು ಕಳಿಸಿದಾಗ ಅದು ಸ್ಪ್ರೆಡ್ ಆಗುತ್ತೆ. ಈಗ ಸಮುದ್ರದ ಅಲೆಗಳು ಸಮುದ್ರದ ಮಧ್ಯದಿಂದ ಸ್ಟಾರ್ಟ್ ಆಗುತ್ತೆ, ಎಂಡಲ್ಲ. ಇವತ್ತೇನು ನಾವು ಸಮುದ್ರದ ತೀರದಲ್ಲಿ ಹೋಗಿ ನಿಂತ್ಕೊಳ್ತೀವಿ ಅಥವಾ ಅಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಲೆಗಳನ್ನ, ಅದು ಸಮುದ್ರದ ಮಧ್ಯದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಬಿಕಾಸ್ ಆಫ್ ದಿ ಅರ್ತ್ ರೊಟೇಷನ್, ವಾಬಲ್ ಅಂತಲೂ ಕರೀತಾರೆ ಅದಕ್ಕೆ. ಅರ್ತ್ ಸ್ವಲ್ಪ ವಾಬಲ್ ಆಗುತ್ತೆ, ನಮ್ಗೆ ಫೀಲ್ ಆಗಲ್ಲ. ಯಾಕಂದರೆ ಇಷ್ಟು ದೊಡ್ಡ ಇದು ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಬಟ್ ಲಾರ್ಜರ್ ಸ್ಕೇಲಲ್ಲಿ ಇರ್ತಕ್ಕಂಥವ್ರಿಗೆ ಅದು ಗೊತ್ತಾಗುತ್ತೆ. ಒಂದು ಕರೆ ತಗೊಳ್ಳೋಣ. ಓಕೆ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ಹಾಸನ್ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹಾಂ ಮ್ಯಾಮ್, 21/7/2007. ಓಕೆ. ಸಮಯ ಬಂದು 1:55 ರಾತ್ರಿ, ಬೆಳಗಿನ ಜಾವ 1:55. ಯಾವ ಊರಲ್ಲಿ ಹುಟ್ಟಿರೋದು? ಕೊಣನೂರು. ಅಂದರೆ ಯಾವ ತಾಲೂಕಿಗೆ ಬರುತ್ತೆ ಅದು? ಹಾಂ, ಅರ್ಕಲಗೂಡು ತಾಲೂಕಿಗೆ ಬರುತ್ತೆ ಮೇಡಮ್. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಅವಳಿಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರ. ನಮಸ್ತೆ ಸರ್. ಆರೋಗ್ಯ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹುಟ್ಟಿದಾಗಲಿಂದ ಸಾಯೋವರೆಗೂ ಕೂಡ ಮನುಷ್ಯನಿಗೆ ತಪ್ಪಿದ್ದಲ್ಲ.
ಹಾಂ ಸರ್. ಹಾಗೆ ಆರೋಗ್ಯದ ಬಗ್ಗೆ ನಾವು ಹೇಳಬೇಕು ಅಂದರೆ ಕನ್ಯಾ ರಾಶಿಲಿ ಹುಟ್ಟಿರ್ತಕ್ಕಂಥದ್ದು, ಕನ್ಯಾ ರಾಶಿಲಿ ಹಸ್ತ ನಕ್ಷತ್ರ 2011 ಕೂಡ ಚಂದ್ರದಶೆ, ಆಮೇಲೆ ಮಂಗಳ ದಶೆ. 2018 ಆದಮೇಲೆ ರಾಹು ದಶೆ ಬಂದಿದೆ. ರಾಹುವಿನ ಕಾಂಬಿನೇಷನ್ ನಾವು ಎಜುಕೇಷನ್ ಹಾಕಿ ನೋಡ್ತೀವಿ ಹೇಗಿದೆ ಅಂತ. ಹೆಲ್ತ್ ವಿಚಾರದಲ್ಲಿ ರಾಹು ಯಾವಾಗಲೂ ಕೂಡ ಹೆಲ್ತಲ್ಲಿ 10ನೇ ಮನೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂದರೆ ಅವೆಲ್ಲ ರೆಡ್ ಬಂದಿದೆ. ಯಾವ ಒಂದು ಗ್ರಹನೂ ಕೂಡ ಗ್ರೀನಲ್ಲಿಲ್ಲ. ಸ್ವಲ್ಪ ಇಮ್ಯುನಿಟಿ ಅಂತ ನಾವೇನು ಕರಿತೀವಿ, ರಾಹು 10ನೇ ಮನೆ ಇರ್ತಕ್ಕಂಥದ್ದು, ಆ ರಾಶ್ಯಾಧಿಪತಿನ ನಾವು ತಗೊಳ್ತೀವಿ. 10ನೇ ಮನೆ ಇರ್ತಕ್ಕಂಥದ್ದು ಈಗ ಶನಿ. ದೀರ್ಘಕಾಲದ ಅನಾರೋಗ್ಯ, ದೀರ್ಘಕಾಲದ ಇಮ್ಯುನಿಟಿ ಇಲ್ಲದೆ ಇರತಕ್ಕಂಥದ್ದು, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಭಾಳ ವಿಶೇಷವಾಗಿ ಏನು ಅಂತಂದರೆ 4ನೇ ಮನೆಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. 4ನೇ ಮನೆಯಲ್ಲಿ ಕೇತು ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ ಅಲರ್ಜಿಸ್ ಬರಬೇಕು, ಸ್ಕಿನ್ ವಿಚಾರ, ಇನ್ಫೆಕ್ಷನ್ಸ್ ಅಂತ ನಾವು ಕರಿತೀವಿ. ಇದೆಲ್ಲದಕ್ಕೂ ಸ್ವಲ್ಪ ಫಂಗಲ್ಲು. ಸೊ ಈ ರೀತಿಯಾಗಿರ್ತಕ್ಕಂಥ ಕಾಯಿಲೆಗೆ ಇವರು ಬಳಲ್ತಾ ಇರ್ತಾರೆ. ಪ್ರತಿ ಗುರುವಾರ ಇವರ ಹೆಸರಲ್ಲಿ ಒಂದು 3ರಿಂದ 4 ಜನಕ್ಕೆ ಬಡವರಿಗೆ ದಾನ ಮಾಡಬೇಕು, ಬಾಳೆಹಣ್ಣನ್ನು ದಾನ ಮಾಡಬೇಕು. ಹಾಗೆ ಬಲಗೈ ತೋರು ಬೆರಳಿಗೆ ಒಂದು ಯೆಲ್ಲೋ ಸಫೈರ್, ಆ ಯೆಲ್ಲೋ ಸಫೈರ್ 7ನೇ ಮನೆ 8ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು ಧರಿಸಬೇಕು. ಹಾಗೆ ಕೊರಳಲ್ಲಿ 2 ಮುಖದ ರುದ್ರಾಕ್ಷಿ. ಹಾಗೆ ಯಥೇಚ್ಛವಾಗಿ ಓಂ ಸೋಂ ಸೋಮಾಯ ನಮಃ ಈ ಮಂತ್ರನ ಹೇಳ್ಕೋಬೇಕು. ಓಂ ಸೋಂ ಸೋಮಾಯ ನಮಃ ಅಂತ ಅವ್ರ ಕೈಯಲ್ಲಿ ಹೇಳಿಸಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಚೇತರಿಕೆ ಬರುತ್ತೆ. ಯಾಕಂದರೆ 5ನೇ ಮನೆ ಇಸ್ ದಿ ಹೌಸ್ ಆಫ್ ಹೆಲ್ತ್ ಅಂತ ನಾವು ಕರಿತೀವಿ. ಸೋಮವಾರ ಸ್ವಲ್ಪ ಹಾಸ್ಪಿಟಲ್ಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಭೇಟಿ ಮಾಡಿ, ಖಂಡಿತ ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಾವು ಶಿವಮೊಗ್ಗದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 2/1/1994. ಓಕೆ, ಬೆಳಿಗ್ಗೆ 8:20 ಮೇಡಮ್. 8:20 ಬೆಳಗ್ಗೆನಾ? ಮೈಸೂರು ಹುಟ್ಟಿದವರು. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಫೈನಾನ್ಷಿಯಲ್ ಕ್ರೈಸಿಸ್ ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಫೈನಾನ್ಷಿಯಲ್ ಆಗಿ ಸ್ವಲ್ಪ ಹಣಕಾಸು ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಮತ್ತೆ ಏನು ರೆಮಿಡೀಸ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 4 ಗ್ರಹಗಳು 12ನೇ ಮನೆ ಕೂತಿದೆ. 12 ಅಂದರೆ ವ್ಯಯಭಾವ ಇರೋದು. 9 ಗ್ರಹದಲ್ಲಿ ಆಲ್ಮೋಸ್ಟ್ 45% ಗ್ರಹಗಳು 12ನೇ ಮನೆ ಕೂತಿದೆ. ಭಾವದ ಪ್ರಕಾರ 11ಕ್ಕೆ ಬಂದಿದೆಯಾ ನೋಡಬೇಕು. ಸೂರ್ಯ ಮಂಗಳ ಬುಧ ಶುಕ್ರ. ಸೂರ್ಯ ಮಂಗಳ ಬುಧ ಶುಕ್ರ ಹೇಗಿದೆ ಅಂತ ನೋಡೋಣ. ಸೂರ್ಯ ಓಕೆ 12ರಲ್ಲೇ, ಮಂಗಳ ಬುಧನೂ ಕೂಡ ಇದರಲ್ಲಿ. ಶುಕ್ರ ನೋಡೋಣ, ಶುಕ್ರನೂ 12. ವೆರಿ ಡಿಫಿಕಲ್ಟ್. 12 ಎಲ್ಲವೂ ಕೂಡ 12ನೇ ಮನೆ ಭಾವಚಲಿತದ ಪ್ರಕಾರ ಬಂದಿಲ್ಲ ಅಂದರೆ ಸ್ವಲ್ಪ ಕಷ್ಟವೇ. ಎಲ್ಲನೂ ಕೂಡ 12ನೇ ಮನೆ ಕೂತಿದೆ. ಇಲ್ಲಿ 12ನೇ ಮನೆ ಅಂತಂದರೆ ನೀವು ಸಾಲ ಯಾಕೆ ಮಾಡ್ತಾಯಿದ್ರೆ 30ನೇ ವರ್ಷಕ್ಕೆ ಏನು ಸಾಲ ಮಾಡ್ತಕ್ಕಂಥ ವಿಚಾರ ಅದು ಗೊತ್ತಾಗಲ್ಲ ನಮಗೆ. ದಶಾದಲ್ಲಿ ನಾವು ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಂತ ನೋಡಿದಾಗ ಅಲ್ಲಿ ನಮಗೆ 4ನೇ ಮನೆ ಮತ್ತು 1ನೇ ಮನೆ ಇದು ತುಂಬ ಕಷ್ಟಪಟ್ಟರೆ ಅವ್ರಿಗೆ ಫಲ ಸಿಗುತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡೋಕ್ಕೆ ಹೋಗಲೇಬಾರ್ದು ಇವರು, ಫಸ್ಟ್ ಪಾಯಿಂಟಲ್ಲಿ. ಹಾಗೆ 4ನೇ ಮನೆ ಅಂತಂದರೆ ಟೀಚಿಂಗಿಂದ ಅಥವಾ ಸಾಫ್ಟ್ವೇರ್ ಡೇಟಾ ಸೈನ್ಸಿಂದ, ಕೃಷಿಯಿಂದ ಅಥವಾ ಭೂಮಿಯಿಂದ, ಅಥವಾ ನಾವು 4ನೇ ಮನೆ ಬಂದಾಗ ಪ್ರಾಬಲಿ ನಾವು ಈ ರಿಯಲ್ ಎಸ್ಟೇಟ್ ಸೇಲ್ಸು ಮಾಡೋದು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಇಂಥ ಲೈನಲ್ಲಿ ಮಾತ್ರ ಮಾಡಬೇಕು. ಅದಾದಮೇಲೆ ಮುಂದಿನ ದಶ ಕೂಡ 12 ಬಂದಿದೆ. ಸ್ವಲ್ಪ ಬಿಸ್ನೆಸ್ಗಂತೂ ಕೈ ಹಾಕಿದ್ರೆ ಸುಟ್ಕೊಳ್ತಾರೆ. ಬಟ್ ಫಸ್ಟೇ ಅವ್ರು ಹೇಳಲಿಲ್ಲ ಯಾವ ವಿಚಾರಕ್ಕೆ ಅವರು ಸಾಲ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ. ಬಟ್ ಸ್ವಲ್ಪ ಟಫ್ ಆಗಿದೆ. ಇಲ್ಲಿ ಶುಕ್ರನಿಗೆ 12 7 ಸತಿ ರಿಪೀಟ್ ಆಗಿದೆ, ಮಂಗಳ 2 ಸತಿ ರಿಪೀಟ್ ಆಗಿದೆ, ಬುಧ ಯಾವುದು ಎಲ್ಲೂ ರಿಪೀಟ್ ಆಗಿಲ್ಲ. ಸೊ ಮೇಜರ್ಲಿ ಶುಕ್ರ ಹೈಯೆಸ್ಟ್ ಕಲ್ಪ್ರಿಟ್ ಇಲ್ಲಿ. 5 ಮತ್ತು 12 2 ಸೇರಿದೆ. ಯಾಕಂದರೆ ಶುಕ್ರನಲ್ಲಿ 5, 12 ಎರಡೂ ಕೂಡ ಕಾಂಬಿನೇಷನ್ ನೋಡಿದಾಗ 5 ಮತ್ತು 12 ವೆರಿ ಡೇಂಜರಸ್ಸು. ಸೊ ಸಾಧ್ಯವಾದಷ್ಟು ಶುಕ್ರವಾರ ಬಡವರಿಗೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಅಲ್ಲಿ ಹಣ್ಣು ಹಂಪಲು ದಾನ ಮಾಡ್ತಾಯಿರಿ. ಅವರ ಆಶೀರ್ವಾದದಿಂದ ನಿಮಗೆ ಸಾಲಗಳು ಸ್ವಲ್ಪ ಮುಕ್ತಿ ಹೊಂದಕ್ಕೆ ದಾರಿಗಳು ಸಿಗುತ್ತೆ. ಹಾಗೆ ಒಂದು ಕೊರಳಲ್ಲಿ 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ.
ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ರು ಸರ್? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಸರ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಪ್ರಶ್ನೆಶಾಸ್ತ್ರ ಮೇಡಮ್, ಜಾಬ್ ಬಗ್ಗೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 113. 113. 113. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ ಮೇಡಮ್. ಓಕೆ, ಗುರುಜಿಯೊಟ್ಟಿಗೆ ಮಾತಾಡಿ. ಜಾಬ್ ಬಗ್ಗೆ ಅಂತಂದರೆ, ಈಗ ಜಾಬಲ್ಲಿ ಇದ್ದೀರಾ, ಬದಲಾವಣೆ ಮಾಡಬೇಕಾ, ಅಥವಾ ಹೊಸ ಜಾಬ್ ಹುಡುಕ್ತಾ ಇದ್ದೀರಾ, ಅಥವಾ ಜಾಬ್ ಬಿಟ್ಟು ಮನೇಲಿ ಕೂತಿದ್ದೀನಿ ಹೊಸದು ಹುಡುಕ್ಬೇಕು ಅಂತಿದ್ದೀನ? ಏನಾದ್ರು ಕರೆಕ್ಟಾಗಿ ಹೇಳಿದ್ರೆ ಅದು ಕಾಂಬಿನೇಷನ್ ಇರುತ್ತೆ. ಸರ್, ಜಾಬ್ ಹುಡುಕ್ತಾ ಇದ್ದೀನಿ ಮೇಡಮ್. ನಾನೇ ಮಾತಾಡ್ತಾ ಇರೋದು, ಕೇಳಿಸ್ತಾ ಇದೆಯಾ? ಜಾಬ್ ಹುಡುಕ್ತಾ ಇದ್ದೀನಿ. ಹಾಂ, ಜಾಬ್ ಹುಡುಕ್ತಾ ಇದ್ದೀರಾ. ಈಗ ಎಷ್ಟು ವಯಸ್ಸು ನಿಮಗೆ? ಈಗ 29. 29. ಈಗ ಇದಕ್ಕಿಂತ ಮುಂಚೆ ಜಾಬಲ್ಲಿ ಇರಲಿಲ್ವಾ? ಇಲ್ರಿ. ಅಂದರೆ ನೀವು ಒಂದು 9 ವರ್ಷದಲ್ಲಿ ಎಲ್ಲೂ ಕೆಲಸದಲ್ಲಿ ಇರಲಿಲ್ಲ? ಇಲ್ಲ ಸರ್, ಆಟ ಹೊಲ್ದಾಗ ಮಾಡ್ಕೋತದನ್ ಸರ್. ಇಲ್ಲಿ ಏನು ಹೇಳಿ? ಇಲ್ಲ, ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಅಗ್ರಿಕಲ್ಚರ್ ಬಿಡ್ತಾ ಇದ್ದೀರಾ? ಅಗ್ರಿಕಲ್ಚರ್ ಮನೆ ಇದೆ, ಅಷ್ಟೊಂದು ಲಾಭ ಆಗುವಂತ ಸರ್. ಓಕೆ, ಎಲ್ಲಾರು ಜಾಬ್ ಡಿಗ್ರಿ ಮುಗಿದ ಸರ್, ಎಲ್ಲಾರು ಜಾಬ್ ಮಾಡ್ಬೇಕಂತ ಟ್ರೈ ಮಾಡೋಣ. ಸೊ 9ನೇ ಮನೆ ಅಂದರೆ ಕನ್ಸಲ್ಟೆನ್ಸಿ ಕೆಲಸ ಹುಡ್ಕೋಬೇಕು. ಸೊ ಕನ್ಸಲ್ಟೆನ್ಸಿ ಕೆಲಸ ಇವರಿಗೆ 9ನೇ ಮನೆ ಕನ್ಸಲ್ಟೆನ್ಸಿ ಅಂತ ಕೊಡುತ್ತೆ. ಕನ್ಸಲ್ಟೆನ್ಸಿ ಇಲ್ಲ ಅಂದರೂ ಕೂಡ ಈ ಕೆಲವು ಟೆಲ್ಲರ್ ಅಂತ ಕರೀತಾರೆ, ಬ್ಯಾಂಕಲ್ಲಿ ಟೆಲ್ಲರ್ ಅಂತ ಕರೀತಾರೆ, ಇನ್ಫಾರ್ಮೇಷನ್ ಕೊಡೋರು, ಮಾಹಿತಿ ಕೇಂದ್ರ. 9ನೇ ಮನೆ ಸಹಾಯ ಹಸ್ತ ಅಂತ ಬರುತ್ತೆ. ಆ ಕೆರಿಯರ್ ಮಾಡಬೇಕು ಅಂದರೆ 10ನೇ ಕಸ್ಬ್ ಯಾವಾಗಲೂ ಕೂಡ ಯಾವ ಕೆರಿಯರ್ ಲೈನ್ನ ಚೂಸ್ ಮಾಡ್ಬೋದು ಅಂತ ಬರ್ತಕ್ಕಂಥದ್ದು ತೋರಿಸುತ್ತೆ ಇಲ್ಲಿ. 9ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಕನ್ಸಲ್ಟೆನ್ಸಿ ಹೆಚ್ಚಾಗಿ ತೋರಿಸುತ್ತೆ. ಈಗ ನಮಗೆ ಟ್ರೈನ್ ಹತ್ರ ಹೋದಾಗ ನಮಗೆ ಈ ಟ್ರೈನು ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಹೋಗಬೇಕು, ಯಾವ ಪ್ಲಾಟ್ಫಾರ್ಮ್ಗೆ ಹೋಗಬೇಕು, ಆ ಇನ್ಫಾರ್ಮೇಷನ್ ಸೆಂಟ್ರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಆ 9ನೇ ಮನೆ ಬಂದಾಗ ಇನ್ಫಾರ್ಮೇಷನ್ ಸೆಂಟ್ರು, ಇನ್ಫಾರ್ಮೇಷನ್ ಸೈನ್ಸು, ಮತ್ತು ಟೀಚಿಂಗ್ ಲೈನ್. 9ನೇ ಮನೆ ಟೀಚಿಂಗ್, ಹೇಳ್ಕೊಡುವಂಥ ಲೈನು, ಮತ್ತು ಟ್ರಾವೆಲು ಕೂಡ ಬರ್ತಕ್ಕಂಥದ್ದು. 9 ಟ್ರಾವೆಲ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ಯಾವ್ದಾರ ಒಂದು ಕಂಪನಿ, ಈ ಬಸ್ಸು ಕಳಿಸ್ತಕ್ಕಂಥ ಒಂದು ಕಂಪನಿ, ಬಸ್ ಬೇರೆ ಬೇರೆ ಊರಿಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು, ಅಥವಾ ಅಲ್ಲಿ ರೈಟ್ರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಆ ಒಂದು ರೂಟಲ್ಲಿ ಇವರು ಹೋದಾಗ ಈಸಿಯಾಗಿ ಸಿಗುತ್ತೆ 9ನೇ ಮನೆ. ಹಾಗೆ ಅಲ್ಲಿ ಟೇಸ್ಟಲ್ಲಿ 10ನೇ ಮನೆ ಮಂಗಳ ಇರೋದ್ರಿಂದ ಹವಳ ಧರಿಸ್ಕೊಳ್ಳಿ, ಸಕ್ಸಸ್ಫುಲ್ ಆಗಿರುತ್ತೆ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 7/2/1997. 7/2/97. ಸಮಯ 5:45 ಮುಂಜಾನೆ 5:47. 45. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆ ಹತ್ರ ಒಂದು ಗ್ರಾಮ. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಸ್ವಲ್ಪ ವರ್ಕಿನ ಬಗ್ಗೆ ಕೇಳಬೇಕು ಮೇಡಮ್. ಕೆಲಸದ ಬಗ್ಗೆ ಕೇಳಬೇಕಿತ್ತಾ? ಕಾಲ್ ಕಟ್ಟಾಯಿತು ಅನಿಸುತ್ತೆ. ವೀಕ್ಷಕರೇ, ನೀವು ಹುಟ್ಟಿರ್ತಕ್ಕಂಥದ್ದು ಮಕರ ಲಗ್ನ, ಮಕರ ರಾಶಿ. ಕೆಲಸದ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಟೈಮ್ 2:45 10ನೇ ಮನೆ ನೋಡೋಣ ಕಸ್ಬು. ಸ್ವಲ್ಪ ಜಾಬಲ್ಲಿ ಸ್ವಲ್ಪ ಕಾಂಬಿನೇಷನ್ 1 ಅಂತ ಬಂದಾಗ ಸೆಲ್ಫ್ ಎಫರ್ಟ್ ತುಂಬಾ ಬೇಕು. ಅವ್ರು ಯಾವುದನ್ನೂ ಏನೂ ಮಾಡದೇ ಇರತಕ್ಕಂಥ ಒಂದು ಕಾಂಬಿನೇಷನ್. 1 ಅಂದರೆ ಇಂಟ್ರೆಸ್ಟೇ ಇರಲ್ಲ, ಸೆಲ್ಫ್ ಎಫರ್ಟ್ ಜಾಬ್ ಅಂತ ನಾವು ಕರಿತೀವಿ. ಬಟ್ ಅವ್ರು ಏನಾದ್ರು ಸೆಲ್ಫ್ ಎಫರ್ಟ್ ಜಾಬ್ ಮಾಡಿಬಿಟ್ರೆ ಕೆರಿಯರ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ, ಅಸ್ಟಾನಿಷಿಂಗ್ ಫೇಮ್ ಬರುತ್ತೆ 1ನೇ ಮನೆದು. ಆದರೆ ಸೆಕ್ಯೂರ್ಸ್ ಜಾಬ್ ಥ್ರೂ ಸೆಲ್ಫ್ ಎಫರ್ಟ್ ಅಂತ ಅಲ್ಲಿ ಬರೆದಿದ್ದೀವಿ. ಓಕೆ, ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ನಾವು ನೋಡ್ಬೋದು ಸೆಲ್ಫ್ ಎಫರ್ಟ್. ಆ ಚಂದ್ರನ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಮೂಡಿ ಆಗ್ತಕ್ಕಂಥದ್ದು, ಈ ಕೆಲಸ ಬೇಡ ಆ ಕೆಲಸ ಬೇಡ ಅಂತ ಮೂಡಿ ಆಗ್ತಕ್ಕಂಥದ್ದು ತೋರಿಸ್ತದೆ. ದಶಾದಲ್ಲಿ ಬಂದಾಗ ಸ್ವಲ್ಪ ರಾಹು ದಶಾದಲ್ಲಿ ಕಂಡು ಬರ್ತಾ ಇದೆ. 2009ರಿಂದ 2027. 2027 ಆದಮೇಲೆ, ಯಾಕಂದರೆ 2 ಇಯರ್ಸ್ಗೆ ನಾವು ಹೆಚ್ಚಿನ ಫಲವನ್ನು ಹೇಳೋಕ್ಕಾಗಲ್ಲ. ರಾಹು ಆದಮೇಲೆ ಗುರು ಬರ್ತಾನೆ. ಗುರುವಿನ ಕಾಂಬಿನೇಷನ್ ಎಗೈನ್ ಅಲ್ಲಿ ನಮಗೆ ಮೀಡಿಯಾಕರ್ ಕಾಂಬಿನೇಷನ್ ಅಂತ ಕರಿತೀವಿ ನಾವು. ಇದು ಮೀಡಿಯಾಕರ್, ಓನ್ಲಿ ಸಕ್ಸಸ್ ಥ್ರೂ ಸೆಲ್ಫ್ ಎಫರ್ಟ್. ಅವ್ರು ಇಂಡಿವಿಜುವಲ್ ಹೋಗಿ ನಾನು ಮಾಡೇ ಮಾಡ್ತೀನಿ, ನಾನು ಗ್ರೋ ಆಗಲೇಬೇಕು ಅಂತ ಹೋದರೆ ಸ್ಕೈ ಇಸ್ ದಿ ಲಿಮಿಟ್ 1ನೇ ಮನೆಗೆ ಯಾವಾಗಲೂ.
ಒಂದನೇ ಮನೆ ಇಲ್ಲ ಅಂದರೆ ನ್ಯಾಚುರಲಾಗಿ ಸಿಗಲ್ಲ. ಕೆಲವೊಂದು ಸತಿ ನಮಗೆ ಒಂದು ಎಕ್ಸಾಮ್ ಬರಿತೀವಿ, ಸುಮ್ಮನೆ ಅಪ್ಲೈ ಮಾಡ್ತೀವಿ, ಟಕ್ಕಂತ ಕರೀತಾರೆ, ಸುಮ್ಮನೆ ಹೋಗ್ತೀವಿ, ಒಂದು ಇಂಟರ್ವ್ಯೂ ಮಾಡ್ತೀವಿ, ಆಫರ್ ಲೆಟರ್ ಇಸ್ ರೆಡಿ, ಯಾವಾಗ ಬರ್ತೀರಾ ಅಂತ ಕೇಳೋದು ಇಮಿಡಿಯೇಟಾಗಿ ಆಗುತ್ತೆ. ಈ ಒಂದನೇ ಮನೆ ಭಾಳ ಡಿಫ್ರೆಂಟು. ತುಂಬ ಕಡೆ ಅಪ್ಲೈ ಮಾಡಬೇಕು, 10 ಕಡೆ ಅಪ್ಲೈ ಮಾಡಿದ್ರೆ ಒಂದು ಕಡೆ ಸಿಗುತ್ತೆ. ಆ ಒಂದು ಕಡೆ ಸಿಕ್ಕಿದಾಗಲೇ ಹೋಗಬೇಕು, ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಇಲ್ಲದ್ರೆ ಅದು ಮಿಸ್ ಆಗಿ ಇನ್ನೊಂದು ಬರುತ್ತೆ, ಅದು ಮಿಸ್ ಆಗಿ ಇನ್ನೊಂದು ಬರುತ್ತೆ. ಮೂರನೇದು ಫಸ್ಟ್ ಹೌಸ್ ಇಸ್ ದಿ ಹೌಸ್ ಆಫ್ ಸೆಲ್ಫ್ ಎಫರ್ಟ್ ಅಂತ ನಾವು ಕರಿತೀವಿ. ತುಂಬಾ ಪ್ರಯತ್ನ ಪಡಬೇಕು. ಆಮೇಲೆ ಒಂದು ಸಿಗುತ್ತೆ, ಅಲ್ಲಿ ಕಮ್ಮಿ ಸಂಬಳ ಇರ್ಬೋದು, ಅದನ್ನು ನಿಧಾನಕ್ಕೆ ನಾನು ಸಿಕ್ಕಿರೋದು ಮಾಡ್ತೀನಿ. ಕರ್ಮಫಲ ಅಂದರೆ ಲಗ್ನ ಅಂತಕ್ಕಂಥದ್ದು ಸೆಲ್ಫ್ ಎಫರ್ಟ್ ಅಂತ, ಅದು ನಮ್ಮ ಕರ್ಮಫಲವನ್ನು ತೋರಿಸುತ್ತೆ. ಅದನ್ನು ಮಾಡಿದಾಗ, ಆ ಒಂದನೇ ಮನೆಯನ್ನು ನಾವು ಸೆಲ್ಫಾಗಿ ಮಾಡಿದಾಗ ಕಮ್ಮಿ ಸಿಕ್ಕಿರುತ್ತೆ. ಇಲ್ಲ ಇದನ್ನೇ ನಾನು ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಹೋದಾಗ ಫಾಸ್ಟರ್ ಡೆವಲಪ್ಮೆಂಟ್ ಕೊಡುತ್ತೆ. ಈ ನಾರ್ಮಲ್ ಮನೆಗಳಿರ್ತವೆ, 2ನೇ ಮನೆ 6ನೇ ಮನೆ ಈಸಿಯಾಗಿ ಸಿಕ್ಕಿರುತ್ತಲ್ಲ, ಅವ್ರು ಈಸಿಯಾಗಿ ಒಂದು ಜನರಲ್ ಮ್ಯಾನೇಜರ್ ಆಗಿರ್ತಾರೆ. ಇವರು ಕಷ್ಟಪಟ್ಕೊಂಡು ಕಂಪನಿ ಹೆಡ್ ಆಗ್ಬಿಡ್ತಾರೆ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದು ಒಂದನೇ ಮನೆಯ ಒಂದು ಸ್ಟ್ರೆಂತ್. ಅದು ಸೆಲ್ಫ್ ಎಫರ್ಟು ಎಲ್ಲದಕ್ಕಿಂತ ಮೇಲಕ್ಕೆ ಶಿಖರಕ್ಕೆ ತೊಗೊಂಡೋಗ್ಬಿಡುತ್ತೆ ಒಂದನೇ ಮನೆ. ಆ 4ನೇ ಮನೆ, ಆ 7ನೇ ಮನೆ, 10ನೇ ಮನೆ, ಈ 4 ಮನೆಗಳು ನಂಬರ್ಸು 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಕೇಂದ್ರ ಸ್ಥಾನ ಅಂತ ಕರೀತಾರೆ. ಅದರಲ್ಲಿ ತುಂಬ ಈಸಿಯಾಗಿ ಸಿಗೋದು 10ನೇ ಮನೆ, ನೆಕ್ಸ್ಟು ಈಸಿಯಾಗಿ ಕೆಲಸ ಸಿಗೋದು 7ನೇ ಮನೆ, ಅದಕ್ಕಿಂತ ಸ್ವಲ್ಪ ಟಫಾಗಿ ಸಿಗೋದು 4ನೇ ಮನೆ. ತುಂಬ ಟಫಾಗಿ ನಾವು ಜೀವನದಲ್ಲಿ ಬೆಳಿಬೇಕು ಅನ್ನೋದು 1ನೇ ಮನೆ. ಸೊ ಬೆಳೆಯೋ ಕಾಂಬಿನೇಷನಲ್ಲಿ 1ನೇ ಮನೆ ನಮಗೆ ಲೀಸ್ಟ್ ಇದು ಒಂಥರ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಮತ್ತು ಎಕ್ಸ್ಟ್ರಾ ಒಂದು ವಿಚಾರದಲ್ಲಿ ಹೋಗ್ತಕ್ಕಂಥದ್ದು. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಗುರೂಜಿಯವರು ಆನ್ಲೈನ್ ತರಗತಿಗಳನ್ನು ನಡೆಸ್ತಾ ಇದ್ದಾರೆ, ಜ್ಯೋತಿಷ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಸೊ ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಗುರೂಜಿಯವರು 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. PhD ಪದವೀಧರ ಒಬ್ಬರು. ಸೊ ಗುರೂಜಿಯ ಬಗ್ಗೆ ಹಾಗೂ ಕ್ಲಾಸಸ್ನ ಕುರಿತಾಗಿ ಅವರ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಗೀತಾ ರಾವ್ ಅಂತ. ನಾನು ಮಂಗಳೂರಿಂದ ಬಂದಿದ್ದೀನಿ. ಮೊದಲು ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆವಾಗಲೇ ನನಗೆ ನನ್ನ ಜೀವನದ ಕೆಲವು ಘಟನೆಗಳಿಂದಾಗಿ ಇದ್ಯಾಕೆ ಹೀಗಾಗ್ತಿದೆ ಅನ್ನುವ ಕುತೂಹಲದಿಂದ ನಾನು VRS ತಗೊಂಡ್ಮೇಲೆ ಇವಾಗ ಒಂದು 10 ವರ್ಷ ಹಿಂದೆ ಒಬ್ರು ಗುರುಗಳ ಹತ್ರ 1-2 ವರ್ಷ ಪರಾಶರ ಕಲಿತೆ. ಆದ್ರೆ ನಾನು ಪ್ರೆಡಿಕ್ಷನ್ ಲೆವೆಲ್ ವರೆಗೆ ಬರ್ಲಿಕ್ಕೆ ಅಲ್ಲಿ ಸಾಧ್ಯ ಆಗಿರ್ಲಿಲ್ಲ. ಆಮೇಲೆ ಅದನ್ನ ಹಾಗೆ ಬಿಟ್ಬಿಟ್ಟೆ. ಮತ್ತೆ ಇತ್ತೀಚೆಗೆ ಒಂದು ಜೂನ್ ನಲ್ಲಿ ನಮ್ಮ ದಿನೇಶ್ ಗುರುಜಿ ಅವರ ಪ್ರೋಗ್ರಾಮ್ ಅನ್ನ ಸಡನ್ ಆಗಿ ನಾನು ಆಯುಷ್ ಟಿವಿಲಿ ನೋಡ್ದೆ. ತುಂಬಾ ನನ್ಗೆ ಖುಷಿ ಆಯ್ತು. ನನ್ನ ಆ ಗುರುಗಳು ಹೇಳ್ತಾ ಇದ್ದ ತರನೇ ಇವರು ಡೈರೆಕ್ಟ್ ಆಗಿ ಟು ದ ಪಾಯಿಂಟ್ ಹೇಳ್ತಾ ಇದ್ರು, ಆಗತ್ತೆ ಇಲ್ಲ ಆ ತರ. ಆಮೇಲೆ ಎವ್ರಿ ಡೇ ನಾನು ಅವರ ಪ್ರೋಗ್ರಾಮ್ ಅನ್ನ ನೋಡ್ಕೊಂಡು, ಯೂಟ್ಯೂಬ್ ನೋಡ್ಕೊಂಡು ಒಂದು 2-3 ಬುಕ್ ಅಲ್ಲಿ ಬರ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು ದಿವಸ ಅವರು ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಆವಾಗ ಅದಕ್ಕೆ ಸೇರ್ಕೊಂಡೆ. ಆಮೇಲೆ ನಮಸ್ಕಾರ, ನನ್ನ ಹೆಸರು ಸವಿತಾ ಅಂತ. ನಾನು ಹಾಸನಿಂದ ಬಂದಿರೋದು. ನಾನಿಲ್ಲಿ ಏನ್ ಮಾತಾಡೋಕ್ಕೋಸ್ಕರ ಬಂದಿದ್ದೀನಿ ಅಂದ್ರೆ, ನಂಗೆ ಮೊದಲು ಜ್ಯೋತಿಷ್ಯದಲ್ಲಿ ಅಷ್ಟು ನಂಬಿಕೆ ಇರ್ಲಿಲ್ಲ. ನಾನು ಅಕಸ್ಮಾತ್ ಆಗಿ ಆಯುಷ್ ಟಿವಿಲಿ ದಿನೇಶ್ ಸರ್ ನಡೆಸ್ಕೊಡೋಂಥ ಜ್ಯೋತಿಷ್ಯ ಕಾರ್ಯಕ್ರಮನ ನೋಡೋಕ್ ಸ್ಟಾರ್ಟ್ ಮಾಡಿದೆ. ಬಟ್ ಅವ್ರು ಹೇಳೋದ್ರಲ್ಲಿ ತುಂಬಾ ಅಕ್ಯುರೇಟ್ ಆಗಿ ಬರ್ತಾ ಇತ್ತು ಪ್ರೆಡಿಕ್ಷನ್. ನಾನೊಂದ್ 2-3 ಸಲ ಅದನ್ನ ನಾನೇ ನನ್ನ ಲೈಫ್ ಅಲ್ಲಿ ಹಾಕೊಂಡದ್ ಉದಾಹರಣೆಯಾಗಿ ತಗೊಂಡು ನೋಡಿ ಹೇಳಿದ್ದೀನಿ. ಎರಡೆರಡು ಹಾಕ್ಬೇಡಿ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಮಸ್ತೆ, ನಾನು ನೆಲಮಂಗಲೂರಿಂದ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೇಳಿ. ಮಂಜುನಾಥ್ ಅವ್ರು, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಮಂಜುನಾಥ್ ಅಂತ. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? 15ನೇ ತಾರೀಕು 8ನೇ ತಿಂಗಳು 77ನೇ ಇಸ್ವಿ. 77ನೇ ಇಸ್ವಿ. 77ನೇ ಇಸ್ವಿ 6:45 ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಕುದೂರಲ್ಲಿ ಹುಟ್ಟಿದ್ದು. ಕುಡೂರಲ್ಲಿ ಹುಟ್ಟಿರೋದು. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಸಾಲ ಆಗಿದೆ, ಮನೆ ಕಟ್ಟಿದೀವಿ, ಮಾಮೂಲು ದುಡಿತಾ ಇದೀವಿ, 2 ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಏನು ಮುಂದೆ ಸಾಲ ತೀರ್ಸಿ ಹೆಣ್ಮಕ್ಳಿಗೆ ಏನಾದ್ರು ಮಾಡ್ಬೇಕಲ್ಲ, ಅದು ಆಗ್ತಾ ಇಲ್ಲ. ಕಷ್ಟ. ಓಕೆ, ಗುರುಗಳಿದ್ದಾರೆ, ನೇರವಾಗಿ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರು. ನಮಸ್ತೆ. ನಮ್ಮ ಮನೆಯವರು ದುಡಿತಿದ್ದಾರೆ, ಆದ್ರೂ ಸಾಕಾಗ್ತಿಲ್ಲ ಅನ್ಸ್ತಿದೆ ನಮಗೆ. ನೋಡಿ, 2027ವರೆಗೂ ಮಂಗಳ 10ನೇ ಮನೆ ದುಡಿಮೆ ಕೊಟ್ಟೇ ಕೊಡುತ್ತೆ, ಟೆನ್ಷನ್ ಇಲ್ಲ. ಹಾಗೆ ಮುಂದಿನ ದಶ ನಾವು ನೋಡ್ತೀವಿ, ಅದು ಕೂಡ 2ನೇ ಮನೆ 10ನೇ ಮನೆ 2ನೇ ಮನೆ ಬರ್ತಾ ಇದೆ, ತೊಂದರೆ ಇಲ್ಲ.
ತೀರಿಸ್ತೀರಾ. ಬಟ್ ಆದರೆ ಮುಂದೆ ಬರ್ತಕ್ಕಂಥ ರಾಹು ಸ್ಪೆಂಡಿಂಗು ಅಂದರೆ ಅನ್ವಾಂಟೆಡ್ ಸ್ಪೆಂಡಿಂಗ್ ಜಾಸ್ತಿ ಮಾಡ್ತಾನೆ ರಾಹು 2027 ಆದಮೇಲೆ. ಸೊ ಇವತ್ತಿಂದನೇ ನಾವು ಮನಸ್ಸಲ್ಲಿ ಅಭ್ಯಾಸ ಮಾಡ್ಕೋಬೇಕು, ಕರೆಕ್ಟಾಗಿ ನೋಡಿ ಖರ್ಚು ಮಾಡ್ತೀನಿ. ಈಗ ಮನೆ ಕಟ್ಟಿದ್ದಾರೆ, ಓಕೆ, ಆ ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನಿಂಗ್ ಸ್ವಲ್ಪ ಮಾಡಿರಲ್ಲ, ಏನೋ ಅದು ಇದು ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಸಾಲ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಬಂದಿರೋ ದುಡ್ಡಲ್ಲಿ ಕಟ್ಟಿದ್ರೆ ಇಲ್ಲಿ ಜೀವನಕ್ಕೆ ಉಳಿಸ್ಕೊಳ್ಳೋಕ್ಕೆ ಗೊತ್ತಿರಲ್ಲ. ಸೊ ನಾನು ಯಾವಾಗಲೂ ಅದಕ್ಕೆ ಹೇಳ್ತಾ ಇರ್ತೀನಿ, ಸ್ವಲ್ಪ ಕೇರ್ಫುಲ್ಲಾಗಿರಿ. 2ನೇ ಮನೆ ಬಂದಿರತಕ್ಕಂಥ ಕಾಂಬಿನೇಷನು ರಾಹು ಇರೋದ್ರಿಂದ ಅವರಿಗೆ ಮೊದಲು 8 ಮುಖದ ರುದ್ರಾಕ್ಷಿ ಬಲಗೈ ಮಧ್ಯದ ಬೆರಳಿಗೆ ಗೋಮೇಧಿಕ ಹಾಕಿಸಿ. ಸಾಲ ತೀರ್ಸೋಕ್ಕೆ ಭಾಳ ಈಸಿಯಾಗಿ ಅದು ದಾರಿ ಮಾಡಿಕೊಡುತ್ತೆ. ಒಳ್ಳೆ ಕಡೆ ಮಾಡಿ. ಇವತ್ತಿನ ದಿವಸ ಜೆಮ್ ಸ್ಟೋನ್ಸು ಎಲ್ಲ ಡೂಪ್ಲಿಕೇಟ್ ಸಿಗ್ತಾಯಿದೆ, ಎಲ್ಲ ಡೂಪ್ಲಿಕೇಟು, ಎಲ್ಲ ನೋಡೋಕ್ಕೆ ಹೀಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಕಡೆಯಿಂದ ನಮ್ಮ ಆಫೀಸಿಂದ ಕೊಡೋದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದು ಲೈಸೆನ್ಸ್ಡ್ ಆಗಿರ್ತಕ್ಕಂಥ ಕಾರ್ಡು ಮತ್ತು ಸರ್ಟಿಫೈಡು. ಅವ್ರು ಎಲ್ಲೇ ಯಾವುದೇ ಲ್ಯಾಬ್ರೇಟ್ರಿಗೆ ಹೋದರೆ ನಮ್ಮ ಜೆಮ್ ಸ್ಟೋನ್, ಯಾಕಂದರೆ ಜೆಮ್ ಸ್ಟೋನ್ ಈಸ್ ವೆರಿ ರೇರ್, ಎಕ್ಸ್ಪೆನ್ಸಿವ್ ಇರುತ್ತದು. ಸುಮ್ಮನೆ ನಾರ್ಮಲಾಗಿ 3,000ಕ್ಕೆ ಸಿಕ್ತು, 5,000ಕ್ಕೆ ಸಿಕ್ತು, 6,000ಕ್ಕೆ ಸಿಕ್ತು, ಅದೆಲ್ಲ ವರ್ಕೌಟ್ ಆಗೋದಿಲ್ಲ. ಅದು ಸುಮ್ಮನೆ ಹಾಕೊಂಡಂಗೆ ಇರುತ್ತೆ, ಏನು ಮಾಡ್ತಾ ಇಲ್ಲ ಅಂತ ಅಂತೀರ. ಯಾಕಂದರೆ ಗಾಜು ಹಾಕೊಂಡ್ಬಿಟ್ಟು ಹಾಕೊಂಡಿದ್ರೆ ಹೆಂಗೆ ವರ್ಕ್ ಆಗುತ್ತೆ? ಸೊ ಅದಕ್ಕೆ ಹರಳಿಗೆ ಒಂದು ಶಕ್ತಿ ಇರುತ್ತೆ, ಅದಕ್ಕೆ ಒಂದು ವೈಬ್ರೇಷನ್ ಇರುತ್ತೆ. ಸೊ ಇವರು ಅದನ್ನು ಹಾಕ್ಕೊಂಡ್ರೆ ಚಿಂತೆ ಪಡೋವಂಥದ್ದಿಲ್ಲ. ಬಟ್ ಪ್ಲ್ಯಾನಿಂಗ್ ನೆಕ್ಸ್ಟ್ ಸರಿಯಾಗಿ ಮಾಡಿ. ಹಿಂದೆದು ಪ್ಲ್ಯಾನಿಂಗ್ ರಾಂಗ್ ಆಗಿದೆ ಅಷ್ಟೇ. ಚೆನ್ನಾಗಿದೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಒಳ್ಳೆಯದಾಗಲಿ. ಆಗಲೇ ಈ ಥರದವ್ರದ್ದೆಲ್ಲ ರೇಖಿಗೆ ಬರಬೇಕು. ಇವರೆಲ್ಲ ಹೇಳಿದ್ರಲ್ಲ ಈ ಮೇಡಮ್ಮು, ಇವರೆಲ್ಲ ಯಾರ್ಯಾರು ಫೋನ್ ಮಾಡಿದ್ರು ಅವರೆಲ್ಲ ರೇಖಿಗೆ 899 ಬರಲಿ. ಹೇಗೆ ನಾವು ದಿಗ್ಬಂಧನ ಮಾಡ್ಬೋದು, ಹೇಗೆ ನಮ್ಮ ಮೈಂಡ್ನ ವರ್ಕ್ ಮಾಡಬೇಕು ಮೆಡಿಟೇಷನಿಂದ, ಯಾವ ರೀತಿ ನಾವು ಫೋಕಸ್ ಮಾಡಿದ್ರೆ ಜಾಸ್ತಿ ದುಡ್ಡು ತೊಗೋಬೋದು, ಇವೆಲ್ಲ 899 ರುಪೀಸ್ ಹೇಳ್ಕೊಡ್ತೀನಿ. ಜಸ್ಟ್ 899 ಕೇಳ್ತಾರೆ. ಲಕ್ಷಗಟ್ಟಲೆ ಸಾಲ ಮಾಡಿರ್ತಾರೆ, 899ಕ್ಕೆ ಚಿಂತೆ ಮಾಡ್ತಾರೆ ಜನ. ಹಂಗೇನೆ, ಏನು ಮಾಡೋಕ್ಕಾಗಲ್ಲ. 899, 900 ರೂಪಾಯಿಗೆ ₹1 ಕಮ್ಮಿ ಅಷ್ಟೇ. 4 ದಿವಸದ ಕ್ಲಾಸು. ಅದು ಸೇರ್ಕೊಳ್ಳಿ, ನಿಮ್ಮ ಎಷ್ಟೋ ಖರ್ಚುಗಳಾಗೋದೆಲ್ಲ ಕಮ್ಮಿ ಆಗುತ್ತೆ. ಪ್ಲ್ಯಾನಿಂಗ್ ಕರೆಕ್ಟಾಗಿ ಬರುತ್ತೆ, ಸಂಪಾದನೆ ಹಂಗೆ ಡ್ರಾ ಆಗುತ್ತೆ. ಆ ಎನರ್ಜೀಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8:30ಕ್ಕೆ. ಧನ್ಯವಾದಗಳು.